ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಬಗೆಹರಿಸಲಾಗದಂತ ಒಂದು ವಿಚಾರ ಅಂತಂದ್ರೆ ಉಪಮುಖ್ಯಮಂತ್ರಿಯ ಹುದ್ದೆ. ಡಿಸಿಎಂ ಸ್ಥಾನ ಇರುತ್ತಾ ಇರಲ್ವಾ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ? ಒತ್ತಡಗಳಿದಾವೆ, ಸಮುದಾಯವಾರು ಡಿಸಿಎಂ ಮಾಡಬೇಕು ಅಂತ ಪ್ರತಿಭಟನೆಗಳಾಗ್ತಿದೆ, ಒತ್ತಾಯ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಅಧಿಕಾರದಲ್ಲಿರುವಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ ಅಂತ ನೋಡಿದ್ರೆ ನಾವು ಹಿಮಾಚಲ ಪ್ರದೇಶದಲ್ಲಿ ಉಪಮುಖ್ಯಮಂತ್ರಿ ಇದ್ದಾರೆ ಮುಕೇಶ್ ಅಗ್ನಿಹೋತ್ರಿ. ತೆಲಂಗಾಣದಲ್ಲೂ ಕೂಡ ಉಪಮುಖ್ಯಮಂತ್ರಿ ಹುದ್ದೆ ಇದೆ. ಮಲ್ಲು ಭಟ್ಟಿ ವಿಕ್ರಮಾರ್ಕ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಪರಿಶಿಷ್ಟ ಜಾತಿಗೆ ಸೇರಿದವರು. ಕೇರಳದಲ್ಲಿ ಉಪಮುಖ್ಯಮಂತ್ರಿ ಹುದ್ದೆ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಮೈತ್ರಿ ಸರ್ಕಾರ ಇರೋದು. ಕೊಟ್ರೆ ನೀವು ಮುಸ್ಲಿಂ ಲೀಗಿಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಸೃಷ್ಟಿಸುವಂತ ಗೋಜಿಗೆ ಹೋಗಿಲ್ಲ. ಅದು ಮೈತ್ರಿ ಸರ್ಕಾರ ಕೇರಳದಲ್ಲಿರೋದು. ಕಾಂಗ್ರೆಸ್ ಅಲ್ಲಿ ಅಧಿಕಾರದಲ್ಲಿರುವಂತ ಎರಡು ರಾಜ್ಯ ಕರ್ನಾಟಕವನ್ನ ಬಿಟ್ರೆ ಹಿಮಾಚಲ ಪ್ರದೇಶ, ಅಲ್ಲೂ ಉಪಮುಖ್ಯಮಂತ್ರಿ ಇದ್ದಾರೆ. ತೆಲಂಗಾಣದಲ್ಲೂ ಉಪಮುಖ್ಯಮಂತ್ರಿ ಇದ್ದಾರೆ. ಅಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ರೆಡ್ಡಿ ಸಮುದಾಯಕ್ಕೆ ಸೇರಿದಂತ ಮುಖ್ಯಮಂತ್ರಿ ಇದ್ರೆ ರೇವಂತ್ ರೆಡ್ಡಿ, ಪರಿಶಿಷ್ಟ ಜಾತಿಗೆ ಸೇರಿದವರು ಉಪಮುಖ್ಯಮಂತ್ರಿ ಮಲ್ಲು ಭಟ್ಟಿ ವಿಕ್ರಮಾರ್ಕ. ಸೊ ಈ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಬಯಸ್ತಾ ಇರೋದು ಬೇಡ ಅಂತ. ಹೈಕಮಾಂಡ್ ಆ ರೀತಿ ಯೋಚನೆ ಮಾಡುತ್ತಾ? ಮಾತನಾಡೋಣ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಜೊತೆಗಿದ್ದಾರೆ. ಡಿಸಿಎಂ ಹುದ್ದೆಗೆ ಸಂಬಂಧಿಸಿದಂತೆ ನಾವು ಬೇರೆ ಬೇರೆ ರಾಜ್ಯದ ಉದಾಹರಣೆಯನ್ನು ತೆಗೆದು ನೋಡಿದ್ವಿ. ಈ ರೀತಿ ಇದೆ. ಕರ್ನಾಟಕ ಹೆಂಗ್ ಮಾಡ್ತಾರೆ? ಈಗ ಡಿಸಿಎಂ ಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಹೈಕಮಾಂಡ್ ಅದನ್ನು ಕೇಳುವಂತ ಮನಸ್ಥಿತಿಯಲ್ಲಿ ಇರುತ್ತೆ ಅಂತ ಅನ್ಸುತ್ತೆ. ನೋಡಿ, ಡಿಸಿಎಂ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯುತ್ತಾ ಅಥವಾ ಡಿಸಿಎಂ ಮಾಡೋದ್ರಿಂದ ಸಮಸ್ಯೆ ಜಾಸ್ತಿ ಆಗುತ್ತಾ? ಈ ಚರ್ಚೆಯ ನಂತರವೇ ಡಿಸಿಎಂಗಳ ಬಗ್ಗೆ ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ಹಿಮಾಚಲದಲ್ಲಿ ಡಿಸಿಎಂ ಇದ್ದಾರೆ, ತೆಲಂಗಾಣದಲ್ಲಿ ಡಿಸಿಎಂ ಇದ್ದಾರೆ. ದಟ್ ಈಸ್ ಅ ಕೇಸ್ ಸ್ಪೆಸಿಫಿಕ್ ಡಿಸಿಎಮ್ಸ್ ಇದ್ದಾರೆ. ಅಲ್ಲಿ ಕಾಸ್ಟ್ ಕಾಂಬಿನೇಷನನ್ನು ಬ್ಯಾಲೆನ್ಸ್ ಮಾಡುವ ದೃಷ್ಟಿಯಿಂದ ತೆಲಂಗಾಣದಲ್ಲಿ ವಿಕ್ರಮಾರ್ಕರನ್ನು ಉಪಮುಖ್ಯಮಂತ್ರಿ ಮಾಡಲಾಯಿತು. ಹಿಮಾಚಲದಲ್ಲೂ ಕೂಡ ಕಾಸ್ಟ್ ಕಾಂಬಿನೇಷನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡುವ ದೃಷ್ಟಿಯಿಂದ ಅಲ್ಲಿ ಉಪಮುಖ್ಯಮಂತ್ರಿ ಮಾಡಲಾಯಿತು. ಇಲ್ಲಿ ಉಪಮುಖ್ಯಮಂತ್ರಿ ಮಾಡಬೇಕಾದ್ರೆ 3 ಉಪಮುಖ್ಯಮಂತ್ರಿ ಮಾಡಬೇಕು. ಈಗ ವ್ಯಕ್ತಿ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದಾಗ ಅದು ವ್ಯಕ್ತಿ ಸ್ಪೆಸಿಫಿಕ್ ಉಪಮುಖ್ಯಮಂತ್ರಿ ಇದ್ದರು. ಹಿಂದೆ ಪರಮೇಶ್ವರ್ ಅವರನ್ನು ಕುಮಾರಸ್ವಾಮಿ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಮಾಡಿದಾಗ ಅವರು ಬಹುತೇಕವಾಗಿ 2 ಸಮ್ಮಿಶ್ರ ಸರ್ಕಾರಗಳ ಕಾರಣದಿಂದ ಉಪಮುಖ್ಯಮಂತ್ರಿ ಇದ್ದರು. ಈಗ ಇಲ್ಲಿ ಒಬ್ಬ ಉಪಮುಖ್ಯಮಂತ್ರಿ ಮಾಡಿದರು ಅಂತ ಅನ್ಕೋಣ, ಸಮಸ್ಯೆ ಬಗೆಹರಿಯುತ್ತಾ? ಜಾಸ್ತಿ ಆಗುತ್ತೆ. ಕಳೆದ ಬಾರಿ ಉಪಮುಖ್ಯಮಂತ್ರಿ ಒಬ್ಬರು ಯಾಕಿದ್ರು ಅಂತಂದರೆ ಇರೋರೇ ಇಬ್ಬರು ಲೀಡರ್ಶಿಪ್ಪಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕಿತ್ತು, ಒಬ್ಬರು ಉಪಮುಖ್ಯಮಂತ್ರಿ ಆಗಬೇಕಿತ್ತು. ಸಿದ್ದರಾಮಯ್ಯನವರೇನು ಉಪಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಶ್ನೆ ಇರಲಿಲ್ಲ, ಮುಖ್ಯಮಂತ್ರಿನೇ ಆಗೋರಿದ್ರು. ಹೀಗಾಗಿ ಡಿ ಕೆ ಶಿವಕುಮಾರನ್ನು ಉಪಮುಖ್ಯಮಂತ್ರಿ ಮಾಡಲಾಯಿತು. ಈಗ ಏನಾದರೂ ನೀವು 2 ರಿಂದ 3 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿಸಬೇಕಾದ್ರೆ ಯಾರ್ಯಾರನ್ನು ಮಾಡ್ತೀರಿ? ಒಂದು ಹಂಗೆ ಮಾಡುವಾಗ ಸೀನಿಯರ್ಸ್ಗಳು ಹರ್ಟ್ ಆಗದ ರೀತಿಯಲ್ಲಿ ಮಾಡಬೇಕಾಗತ್ತೆ. ಈಗ ದಲಿತ್ ರೈಟ್ ಮಾಡಿದರು ಅಂತ ಅನ್ಕೋಣ, ದಲಿತ್ ಲೆಫ್ಟ್ ಅವ್ರು ಕೇಳ್ತಾರೆ ರೈಟ್ಗಷ್ಟೇ ನಾ ಮೊನ್ನೆ ಒಳ ಮೀಸಲಾತಿ ಕೊಟ್ಟಿದ್ದೀರಿ, ಈಕ್ವಲ್ ಮೀಸಲಾತಿಯನ್ನು ಹಂಚಿ ಕೊಟ್ಟಿದ್ದೀರಿ, ಬಲಗೈಗೆ ಮಾತ್ರ ಯಾಕೆ ಕೊಡ್ತೀರಿ? ಹಾಗಾದರೆ AICC ಅಧ್ಯಕ್ಷರು ಬಲಗೈ ಇದ್ದಾರೆ, ಇಲ್ಲೂ ಬಲಗೈ ಎಷ್ಟು ಬಲಗೈ ಕೊಡ್ತೀರಿ? ನಮಗೂ ಕೊಡಿ ಅಂತ ಕೇಳ್ತಾರೆ. ಮುನಿಯಪ್ಪನವ್ರಂತರೂ ಬಲಗೈ ಕೊಟ್ಟರೆ ನಮಗೂ ಕೊಡಿ ಅಂತ ಹೋಗಿ ಕುತ್ಕೊಂಡೇ ಬಿಡ್ತಾರೆ ಅಲ್ವಾ? ಸೊ ಬಲಗೈ ಕೊಡ್ತೀರಾ, ಎಡಗೈ ಕೊಡ್ತೀರಾ? ನಂಬರ್ 1 ಪ್ರಶ್ನೆ. ಅದಾದಮೇಲೆ ನಿಮಗೆ ಈಗ ಕುರುಬರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಾರೆ, ಹೀಗಾಗಿ ಸಿದ್ದರಾಮಯ್ಯನವರ ಮಗನನ್ನು ಉಪಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ಪ್ರಶ್ನೆ ಬಂದಾಗ ಬೈರತಿ ಸುರೇಶ್ ಕೇಳ್ತಾರೆ, ಹಾಗಾದರೆ ನಾನೇನು ಮಾಡ್ತಿದ್ದೀನಿ? ಮುಸ್ಲಿಂ ನೀವೀಗ ಜಮೀರ್ ಅಹ್ಮದ್ ಖಾನ್ರಿಗೆ ಹಿಂದುಳಿದ ವರ್ಗದಲ್ಲೂ ಕುರುಬರಿಗೆ ಕೊಟ್ಟರೆ ಕುರುಬರಿಗೆ ಯಾಕೆ ಕೊಡಬೇಕು, ಈ ಡಿಗ್ರಿ ಕೊಡಬೇಕಲ್ಲ ಅಂತ ಪ್ರಶ್ನೆ ಬರುತ್ತೆ. ಯಾಕಂದರೆ 2A ಅಲ್ಲೇ 100 ಜಾತಿಗಳಿದ್ದಾವೆ. ಅಷ್ಟೇ ಬರಲ್ಲ, ಸೀನಿಯಾರಿಟಿ ಪ್ರಶ್ನೆ ಬರುತ್ತೆ. ಕರೆಕ್ಟ್. ಈಗ ಎಲ್ಲ ಜಾತಿಗಳಿಗೆ ಕೊಡಲಿಕ್ಕೆ, ಅದಕ್ಕೆ ನಾನು ಹೇಳಿದೆ ಆ ರೀತಿಯ ನಾಯಕತ್ವಗಳಿದ್ದಾಗ 2-3 ನಾಯಕರಿದ್ದಾರಪ್ಪ, ಇವರು 3 ಉಪಮುಖ್ಯ. ಈಗ ಹಿಂದೆ SM ಕೃಷ್ಣ ಮತ್ತು ರಾಜಶೇಖರ ಮೂರ್ತಿ ಉಪಮುಖ್ಯಮಂತ್ರಿ ಆಗಿದ್ದರು, ವೆರಿ ಸೀನಿಯರ್, ಯಾರೂ ಪ್ರಶ್ನೆನೇ ಮಾಡ್ತಿರಲಿಲ್ಲ. ಅದೇನು ಜಾತಿ ಕಾರಣದಿಂದ ಉಪಮುಖ್ಯಮಂತ್ರಿ ಆಗಿರಲಿಲ್ಲ ಅವರು, ಸೀನಿಯಾರಿಟಿ ಕಾರಣಕ್ಕಾಗಿದೆ. ಸೀನಿಯಾರಿಟಿನೂ ಇತ್ತು, ಜೊತೆಗೆ ಬ್ಯಾಕ್ವರ್ಡ್ ಮುಖ್ಯಮಂತ್ರಿ ಇದ್ದಾಗ ನಿಮಗೆ ಒಂದು ಒಕ್ಕಲಿಗ ಒಂದು ಲಿಂಗಾಯತ ಉಪಮುಖ್ಯಮಂತ್ರಿಗಳು ಸೂಟ್ ಆಗ್ತಿದ್ರು, ಬ್ಯಾಲೆನ್ಸ್ ಆಗ್ತಾ ಇದೆ. ಬ್ಯಾಲೆನ್ಸ್. ಈಗ ನಿಮ್ಗೆ ಆ ರೀತಿ ಮಾಡ್ಲಿಕ್ಕೆ ಹೊರಟ್ರೆ ನೀವು ಸೀನಿಯಾರಿಟಿ ನೋಡ್ಕೊಂಡು ಮಾಡ್ತಿರೋ, ಜಾತಿ ನೋಡ್ಕೊಂಡು ಮಾಡ್ತಿರೋ?
ಏನೇ ಮಾಡಿದರೂ ಕೂಡ ಸಮಸ್ಯೆ ಶುರು ಆಗುತ್ತೆ. ಈಗ ನೀವು ಯತೀಂದ್ರರನ್ನು ಮಾಡಿಬಿಟ್ರಿ ಅಂತ ತಿಳ್ಕೊಳ್ಳೋಣ, ಖಾದರು, ಜಾರ್ಜು, ಎಂ ಬಿ ಪಾಟೀಲು, ಅನೇಕ ನಾಯಕರು, ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಲ್ರಿಗಿಂತ ಅವ್ರು ಜೂನಿಯರ್ ಇದ್ದಾರೆ. ಹೆಂಗೆ ಉಪಮುಖ್ಯಮಂತ್ರಿ ಮಾಡ್ತೀರ ಅವ್ರನ್ನ? ಸಿದ್ದರಾಮಯ್ಯನವ್ರು ಹೇಳ್ತಿದ್ದಾರೆ ಎಲ್ಲ ಉಪಮುಖ್ಯಮಂತ್ರಿ, ಯಾಕೆ ನನಗೆ ಉಪಮುಖ್ಯಮಂತ್ರಿ ಕೊಟ್ಟಿದ್ರೆ ಅವ್ರಿಗೂ ಉಪಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಹೇಳಿದೆ ನಾನು, ಹೈಕಮಾಂಡ್ ಅಂತಿಮವಾಗಿ ಬ್ಯಾಲೆನ್ಸ್ ಕೆಡುತ್ತೋ ಬ್ಯಾಲೆನ್ಸ್ ಇರುತ್ತೋ ಅನ್ನೋದನ್ನು ನೋಡಿಕೊಂಡು ಉಪಮುಖ್ಯಮಂತ್ರಿ ಸ್ಥಾನದ ನಿರ್ಣಯವನ್ನು ತೆಗೆದು. ಮತ್ತೊಂದು ರಾಜ್ಯದ ಉದಾಹರಣೆ ಇಲ್ಲಿಗೆ ಸೂಕ್ತ ಆಗೋದಿಲ್ಲ. ಅಲ್ಲ, ಎಲ್ಲ ರಾಜ್ಯಗಳು ಒಂದೇ ಅಲ್ಲಲ್ಲ. ಈಗ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇತ್ತು, ಯಾಕಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಮೂಗುದಾರ ಹಾಕಬೇಕು ಅನ್ನುವ ಕಾರಣಕ್ಕೋಸ್ಕರ ಮಾಡೋದು. ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಒಬ್ಬರು ಉಪಮುಖ್ಯಮಂತ್ರಿ ಇರಲಿಲ್ಲ. ಕರೆಕ್ಟ್. ಯಾಕಂದರೆ ಬೊಮ್ಮಾಯಿ ಹೈಕಮಾಂಡ್ ಹೇಳ್ದಂಗೆ ಕೇಳ್ತಿದ್ರು, ಏನು ಉಪಮುಖ್ಯಮಂತ್ರಿ ಅವಶ್ಯಕತೆ ಇರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್, ಈಗ ಅದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ KPCC ಅಧ್ಯಕ್ಷ ಸ್ಥಾನದ ರೂಪದಲ್ಲಿ ಬರುತ್ತೋ ಉಪಮುಖ್ಯಮಂತ್ರಿ ಸ್ಥಾನದ ರೂಪದಲ್ಲಿ ಬರುತ್ತೋ ಅನ್ನೋದು ನೋಡಬೇಕು. ನೀವು ಸಾಮೂಹಿಕ ನೇತೃತ್ವ ಅಂತ ಒಂದು 3 ಉಪಮುಖ್ಯಮಂತ್ರಿ, ಒಬ್ಬ ಮುಖ್ಯಮಂತ್ರಿ, ಒಬ್ಬ PCC ಅಧ್ಯಕ್ಷ, ಹೀಗೆಲ್ಲ ರಾಜಕಾರಣ ಮಾಡೋಕ್ಕಾಗಲ್ಲ. ಸೊ ಇದು ಉಪಮುಖ್ಯಮಂತ್ರಿ ಸ್ಥಾನಗಳು ಬಿಕ್ಕಟ್ಟನ್ನು ಬಗೆಹರಿಸುತ್ತೋ ಬಿಕ್ಕಟ್ಟನ್ನು ಹೊಸದಾಗಿ ಸೃಷ್ಟಿಸುತ್ತೋ ಅನ್ನೋದರ ಮೇಲೆ ಹೈಕಮಾಂಡ್ ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೆ. ಮೊನ್ನೆ KC ವೇಣುಗೋಪಾಲ್ ಹತ್ರ ಹೋದವರು ನನಗೆ ಹೇಳಿದ್ದು, ರಕ್ಷತ್, DCM ಮಾಡೋದು ಕಷ್ಟ ಇದೆ ಅಂತ ಅವ್ರು ಹೇಳ್ತಾರೆ. DCM ಮಾಡೋದು ಕಷ್ಟ ಇದೆ. ಹಾಗಾಗಿ ಈಗ ಯಾರು DCM ಆಗ್ತಾರೆ, ಒಂದು ಪ್ರಯತ್ನ ಅಂತೂ ಇದ್ದೇ ಇದೆ. ಈಗ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಹೇಳ್ತಾರೆಲ್ಲ, ಪ್ರಿಯಾಂಕ್ ಖರ್ಗೆ ಅವರನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಒಬ್ಬ ಪ್ರಮುಖ ನಾಯಕವಾಗಿ ಬೆಳೀತಾ ಇದ್ದಾರೆ. ಅವರನ್ನು ಯಾಕಂದರೆ ಅವ್ರ ತಂದೆಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿತ್ತು, ಹೀಗಾಗಿ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಕೊಡಿ ಅಂತಕ್ಕಂಥದ್ದು ಎಲ್ಲರೂ ಕೇಳ್ತಾನೆ ಇದ್ದಾರೆ. ಈಗ ಕಂಡ್ರೇನು ನಿನ್ನೆ ಅದೇ ರೀತಿ ಮಾತಾಡಿ ಕೇಳಿದ ತಕ್ಷಣ, ಹಾಗಾದರೆ ಪರಮೇಶ್ವರ್ ಸಂಪುಟದಲ್ಲಿ ಇದ್ದರೆ ಹೆಂಗೆ ಕೊಡ್ತೀರಿ ಪ್ರಶ್ನೆ ಬರುತ್ತಲ್ಲ. ಹೌದು, ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದರೆ ನೀವು ಆ ಒಂದು ಬ್ಯಾಲೆನ್ಸ್ ದೃಷ್ಟಿಯಿಂದ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಅದೇ ಸೀನಿಯಾರಿಟಿಯನ್ನು ತರಬೇಕು. ಪರಮೇಶ್ವರ್, ಎಂ ಬಿ ಪಾಟೀಲ್ ಬಿಜೆಪಿ ಮ್ಯಾನೇಜ್ ಮಾಡಿತ್ತು ಅಂತ, ಬಿಜೆಪಿ ತರ ಆಗಲ್ವಾ? ಈಗ ಅಶ್ವಥ್ ನಾರಾಯಣ ಉಪಮುಖ್ಯಮಂತ್ರಿ ಆದ್ರೆ ಆರ್ ಅಶೋಕ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆದ್ರೆ, ಸೀನಿಯಾರಿಟಿ ಅಂತ ಬಂದ್ರೆ ಆರ್ ಅಶೋಕ್ ಸೀನಿಯರ್. ಇಲ್ಲೂ ಆಗ್ತಾರೆ. ಅಧಿಕಾರವನ್ನು ಯಾರೂ ಬಿಟ್ಕೊಡಲ್ಲ, ಅಧಿಕಾರವನ್ನು ಯಾರೂ ಬಿಟ್ಕೊಡಲ್ಲ. ಬಟ್ ಪರ್ಸೆಪ್ಷನ್ ಏನಾಗುತ್ತೆ ಅದರದ್ದು, ದಟ್ ಈಸ್ ಇಂಪಾರ್ಟೆಂಟ್. ನೀವು 2028 ಚುನಾವಣೆ ದೃಷ್ಟಿಯಿಂದಲೇ ತಾನೇ ಇದೆಲ್ಲ ಎಕ್ಸಸೈಸ್ ಮಾಡ್ತಿರೋದು. ಮತ್ತು ಚುನಾವಣೆಗೆ ಇದು ಬ್ಯಾಲೆನ್ಸ್ ಬಿಗಡಿಸೋದು ಇದ್ರೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಬಹುಶಃ ಇವತ್ತು ಮಧ್ಯಾಹ್ನದವರೆಗೆ ಒಂದು ಕ್ಲಿಯರ್ ಪಿಕ್ಚರ್ ದೊರಕುತ್ತೆ. ಪಟ್ಟಿಯ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ರು ನಮ್ಮ ದಿಲ್ಲಿ ಪ್ರತಿನಿಧಿ. ಸಿದ್ದರಾಮಯ್ಯ ಅವ್ರದ್ದೊಂದು ಪಟ್ಟಿ ಇದೆ, ಡಿ ಕೆ ಶಿವಕುಮಾರ್ದೊಂದು ಪಟ್ಟಿ ಇದೆ. ವಾಸ್ತವವಾಗಿ 3ನೇ ಪಟ್ಟಿ ಖರ್ಗೆ ಅವ್ರದ್ದು ಇರುತ್ತೆ. ಖರ್ಗೆ ಅವರ ಕ್ಯಾಂಡಿಡೇಟ್ ಇಂಥವ್ರು ಕ್ಯಾಬಿನೆಟ್ ಅಲ್ಲಿ ಇರಬೇಕು ಅಂತ ಅವರು ಬಯಸ್ತಾರೆ. ಬ್ಯಾಲೆನ್ಸ್ ಹೆಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ? ರಕ್ಷತ್, ಇದೇನು ಫಸ್ಟ್ ಟೈಮ್ ಅಲ್ಲ, ಎಲ್ಲರೂ ತಮ್ಮ ಪಟ್ಟಿ ತೆಗೆದುಕೊಂಡು ಹೋಗಿರ್ತಾರೆ. ಈಗ ಒಂದು ಜಿಲ್ಲೆ ಇದೆ ಅನ್ಕೋಣ ಅಲ್ವಾ, ಆ ಜಿಲ್ಲೆಯಲ್ಲಿ ಒಬ್ಬರು ಖರ್ಗೆ MLA ಇರ್ತಾರೆ, ಒಬ್ಬರು ಸಿದ್ದರಾಮಯ್ಯನವರು ಕ್ಲೋಸ್ MLA ಇರ್ತಾರೆ, ಒಬ್ಬರು ಡಿ ಕೆ ಶಿವಕುಮಾರ್ MLA. ಈಗ ನಮ್ಮದೇ ಧಾರವಾಡ ಜಿಲ್ಲೆ ನಾವು ತೆಗೆದುಕೊಳ್ಳೋಣ, ಪ್ರಸಾದ್ ಅಬ್ಬಯ್ಯ ಇದ್ದಾರೆ. ಪ್ರಸಾದ್ ಅಬ್ಬಯ್ಯ ಪರಮೇಶ್ವರ್ಗೂ ಕ್ಲೋಸ್ ಇದ್ದಾರೆ, ಪ್ರಸಾದ್ ಅಬ್ಬಯ್ಯ ಸಿದ್ದರಾಮಯ್ಯನವ್ರಿಗೂ ಕ್ಲೋಸ್ ಇದ್ದಾರೆ, ಜಮೀರ್ಗೂ ಕ್ಲೋಸ್ ಇದ್ದಾರೆ. ಖರ್ಗೆ ಅವರು ಪ್ರಸಾದ್ ಅಬ್ಬಯ್ಯ ಒಪ್ತಾರೆ. ವಿನಯ್ ಕುಲಕರ್ಣಿ ಇದ್ದರು, ಮೊದಲು ಸಿದ್ದರಾಮಯ್ಯನವ್ರ ಜೊತೆ ಇದ್ದರು, ಈಗ ಡಿ ಕೆ ಶಿವಕುಮಾರ್ ಮನುಷ್ಯ ಆಗಿದ್ದರು. ಸಂತೋಷ್ ಲಾಡ್ ಇದ್ದಾರೆ, ನೇರವಾಗಿ ಸಿದ್ದರಾಮಯ್ಯನವ್ರ ಮನುಷ್ಯ ಇದ್ದಾರೆ. ಸೊ ಒಂದು ಜಿಲ್ಲೆಯಲ್ಲಿ ಅದು ಹೆಂಗಾಗತ್ತೆ ಅಂದರೆ, ಒಂದು ಜಿಲ್ಲೆಯಲ್ಲಿ 3 ಜನ ತಮ್ಮದ ಹೆಸರನ್ನು ಹೇಳ್ತಿರ್ತಾರೆ. ಬಟ್ ಅಂತಿಮವಾಗಿ ಕೋಟಾ, ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದೇ 100% ಆಗಲ್ಲ, ಸಿದ್ದರಾಮಯ್ಯನವ್ರು ಹೇಳಿದ್ದೇ 100% ಆಗಲ್ಲ. ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಪಟ್ಟಿ ಎಲ್ಲರೂ ತರ್ತಾರೆ, ಪ್ರತಿ ಬಾರಿ ಪಟ್ಟಿಗಳು ಎಲ್ಲರದ್ದು ಎಲ್ಲ ಪಕ್ಷದಲ್ಲೂ ಇದ್ದೇ ಇರ್ತಾವಲ್ಲ, ಇದೇನು ಹೊಸ್ತಲ್ಲ. ಈಗ ಸಿದ್ದರಾಮಯ್ಯನವ್ರು ಒಂದು ಪಟ್ಟಿ, ಇಬ್ಬರು ಒಂದೇ ಪಟ್ಟಿ ಯಾಕೆ ಒಯ್ತಾರೆ? ಬೇರೆ ಬೇರೆ ಪಟ್ಟಿಯನ್ನೇ ಒಯ್ತಾರೆ, ತಮ್ಮ ಬೆಂಬಲಿಗರ ಪಟ್ಟಿಯನ್ನು ಒಯ್ತಾರೆ, ಜಾತಿ ಸ್ಪೆಸಿಫಿಕ್ ಪಟ್ಟಿಗಳನ್ನು ಒಯ್ತಾರೆ. ಬಟ್ ಓವರಾಲ್ ರಿಪ್ರೆಸೆಂಟೇಷನ್ ಆಫ್ ದ ಕಾಸ್ಟ್ ಭಾಳ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ರಿಗೂ ಅವಕಾಶ ಕೊಡಲೇಬೇಕು. ಕಾಂಗ್ರೆಸ್ ಅಂತೂ ಹೇಳುತ್ತೆ ನಾವು ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ, ಕೊಡಲೇಬೇಕಾಗತ್ತೆ ಎಲ್ರಿಗೂ. ಜೊತೆಗೆ ಜಿಲ್ಲೆ, ಜೊತೆಗೆ ನಾಯಕರ ಕೋಟಾಗಳಿವೆ. ಆ ಒಂದು 5 ಇವ್ರದ್ದು, ಒಂದು 5 ಇವ್ರದ್ದು, ಇದೊಂದು ರೀತಿ ಅದು ಯಾವುದೋ ಎಂಥ ಬೆಣ್ಣೆ ನ್ಯಾಯ ಅಂತಾರಲ್ರಿ, ಅದೇ ರೀತಿಯೇ ಈ ಕ್ಯಾಬಿನೆಟ್ ಫಾರ್ಮೇಷನ್ಸ್ಗಳಾಗ್ತವೆ. ಈಗ ನಿನ್ನೆ ರಾತ್ರಿ ವೇಣುಗೋಪಾಲ್ ಹತ್ರ ಸಿದ್ದರಾಮಯ್ಯನವರು 45 ನಿಮಿಷ ಪ್ರತ್ಯೇಕ ಮಾತಾಡಿದರು. ಆಮೇಲೆ ಅಲ್ಲಿ ಡಿ ಕೆ ಶಿವಕುಮಾರನ್ನ ಕರೆಸ್ಕೊಂಡ್ರು. ಒಂದು ಸೆನ್ಸ್ ಯಾರ್ಯಾರನ್ನ ಮಾಡ್ಬೋದು, ಎಷ್ಟು ಜನ ಮಾಡ್ಬೋದು ಅನ್ನೋದು ಫಸ್ಟ್ ಡಿಸೈಡ್ ಆಗಬೇಕು. ಫಸ್ಟ್ ಹೆಂಗಾಗತ್ತೆ, KC ವೇಣುಗೋಪಾಲ್, ಸುರ್ಜೇವಾಲಾ, ಖರ್ಗೆ
ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ 5 ಜನ ಕೂತ್ಕೋಬೇಕಾಗತ್ತೆ. ಆ 5 ಜನರ ಮೀಟಿಂಗ್ ಮುಂಚೆ 1 to 1 ಈಗ ಕೆ ಸಿ ವೇಣುಗೋಪಾಲ್ ಖರ್ಗೆ ಅವರನ್ನು ಅಧ್ಯಕ್ಷರಿದ್ದರೂ ಕೂಡ ಅವ್ರದ್ದು ಕರ್ನಾಟಕದಲ್ಲಿ ಸ್ಟೇಕ್ಸ್ ಇವೆ. ಹೌದು. ಸೊ ನಿಮ್ಮ ಮನಸ್ಸಿನಲ್ಲಿ ಏನಿದೆ? ಕೆ ಸಿ ವೇಣುಗೋಪಾಲೇ ಈ ಎಕ್ಸಸೈಸ್ ಮಾಡ್ತಿದ್ದಾರೆ. ಡಿ ಕೆ ಜೊತೆ ಪ್ರತ್ಯೇಕವಾಗಿ ಮಾತಾಡಿದರು, ಸಿದ್ದರಾಮಯ್ಯನವ್ರ ಜೊತೆ ಪ್ರತ್ಯೇಕವಾಗಿ ಮಾತಾಡಿದರು. ಆ ಲೀಸ್ಟ್ ತೆಗೆದುಕೊಂಡು ಇವತ್ತು ಮತ್ತೆ ಒಂದು ಸಭೆ ಸೇರ್ತಾರೆ. ಸಭೆ ಸೇರಿದಾಗ ಯಾರ್ಯಾರ್ದು ಏನೇನು ಅಂತ ತಿಳ್ಕೊಂಡು ಎಲ್ಲಿ ಪಾಯಿಂಟ್ ಆಫ್ ಕಂಟೆನ್ಷನ್ ಇವೆ ಆ ಫೈಲ್ಗಳನ್ನು ಪಕ್ಕಕ್ಕೆ ಇಡುತ್ತೆ. ಎಲ್ಲ ಕಡೆ ನಡೆಯೋದೇ ಇದು. ಯಾವುದೇ ಒಂದು ಕನ್ಸೆನ್ಸಸ್ ಬಿಲ್ಡಿಂಗ್ ಹಾಗೆ ನಡೆಯುತ್ತಲ್ಲ, ಪಾಯಿಂಟ್ ಆಫ್ ಕಂಟೆನ್ಷನ್ ಇದ್ದದ್ದನ್ನು ಪಕ್ಕಕ್ಕೆ ಇಡ್ತಾರೆ. ಯಾವ 3 ಜನರಿಗೆ ಓಕೆ 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 ಕ್ಯಾಬಿನೆಟ್ ಫಾರ್ಮೇಷನ್ ಇದೇ ರೀತಿ ನಡೆಯುತ್ತೆ. ಮಾತಾಡೋಣ ಬಹುಶಃ ಅಂತಿಮವಾಗಿ ಪಾಯಿಂಟ್ ಆಫ್ ಕಂಟೆನ್ಷನ್ ಇರ್ತಾವಲ್ಲ, ಅದನ್ನು ರಾಹುಲ್ ಗಾಂಧಿ ಈಗ ಡಿ ಸಿ ಎಂ ಇರಬೇಕೋ ಬೇಡವೋ ಕೆ ಸಿ ವೇಣುಗೋಪಾಲ್ ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ರಾಹುಲ್ ಗಾಂಧಿ ತೀರ್ಮಾನ ಮಾಡಬೇಕಾಗತ್ತೆ. ಪಿ ಸಿ ಸಿ ಪ್ರೆಸಿಡೆಂಟ್ ಸಿದ್ದರಾಮಯ್ಯನವ್ರು ಇವ್ರು ಹೇಳ್ತಿದ್ದಾರೆ, ಡಿ ಕೆ ಇವ್ರು ಹೇಳ್ತಿದ್ದಾರೆ ಅಂದಾಗ ಪಾರ್ಟಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ ಯಾರು ಪಿ ಸಿ ಸಿ ಪ್ರೆಸಿಡೆಂಟ್ ಇರಬೇಕು ಅಂತ. ಅದನ್ನು ಕೆ ಸಿ ವೇಣುಗೋಪಾಲ್ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗಲ್ಲ. ಹೆಸರುಗಳನ್ನು ಕನ್ಸೆನ್ಸಸ್ ಬಿಲ್ಡಿಂಗ್ ಏನಿದೆ ಅದು ವೇಣುಗೋಪಾಲ್ ಮಾಡ್ತಾರೆ. ಎಲ್ಲಿ ಪಾಯಿಂಟ್ ಆಫ್ ಕಂಟೆನ್ಷನ್ ಇದೆ ಅದು ರಾಹುಲ್ ಗಾಂಧಿ ಹತ್ರ ಹೋಗುತ್ತೆ. ಸೋನಿಯಾ ಗಾಂಧಿನೂ ಇದ್ರ ಬಗ್ಗೆ ಒಂದು ಕಣ್ಣು ಹಾಯಿಸ್ತಾರೆ. ಮತ್ತು ಅವ್ರದ್ದಿರುತ್ತೆ, ಮಹಿಳೆಯರನ್ನು ತೊಗೊಂಡಿದ್ದಾರೆ, ಯಾವ ಮಹಿಳೆಯರನ್ನು ತೊಗೊಂಡಿದ್ದಾರೆ, ಹೊಸ ಮುಖಗಳೇ ಎಷ್ಟಿವೆ, ಎಲ್ಲವೂ ಎಲ್ಲ ಬಿ ಜೆ ಪಿಯಲ್ಲೂ ಅದೇ ನಡೆಯುತ್ತಾನೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.